ನಮಸ್ಕಾರ ವೀಕ್ಷಕರೇ. ಯುದ್ಧದ ಸಂಕಷ್ಟದ ಸಮಯದಲ್ಲಿ ಒಂದು ಕಡೆ ಇಂಧನ ಕೊರತೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಹಲವು ಪ್ರಯತ್ನಗಳು ನಡೀತಾ ಇದೆ. ವಿವಿಧ ದೇಶಗಳಿಂದ ಭಾರತಕ್ಕೆ ಇಂಧನ ತರಿಸೋ ಪ್ರಯತ್ನಗಳ ಜೊತೆಗೆ ಕೇವಲ ಎಲ್ಪಿಜಿಗೆ ಮಾತ್ರ ಅಂಟಿಕೊಳ್ಳದೆ ಪರ್ಯಾಯ ಮಾರ್ಗ ಅನ್ನೋ ಹಾಗೆ PNG ಬಳಕೆಗೆ ಪ್ಲಾನ್ಗಳು ನಡೀತಾ ಇದೆ. ಆದ್ರೆ ಈ ಹೊತ್ತಲ್ಲಿ ವಿಪಕ್ಷಗಳಿಂದ ಹೊಸ ಅಜೆಂಡಾ ಒಂದು ಶುರುವಾಗಿದೆ. ಅದು ಭಾರತದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತೆ ಅನ್ನೋದು. ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಇಂಥ ಪೋಸ್ಟ್ ಹರಿದಾಡೋದಕ್ಕೆ ಶುರುವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ಕಂಟೆಂಟ್ಗಳು ಓಡಾಡ್ತಾ ಇವೆ. ಉದ್ಧವ್ ಸೇನೆ ವಕ್ತಾರ ಸಂಜಯ್ ರಾವತ್ ಕೂಡ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಆದ್ರೆ ಇದನ್ನ ಕೌಂಟರ್ ಮಾಡೋ ಕೆಲಸ ಸರ್ಕಾರದ ಕಡೆಯಿಂದ ಕೂಡ ಆಗ್ತಾ ಇದ್ದು, ರೂಮರ್ಗಳಿಗೆ ಕಿವಿ ಕೊಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ವಿಚಾರ ಸೃಷ್ಟಿಯಾಗಿದ್ದು ಎಲ್ಲಿಂದ, ವಾಸ್ತವ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಕಡೆ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋ ಸುದ್ದಿ ಬರ್ತಾ ಇದೆ. ಇರಾನ್ ಗಲ್ಫ್ ದೇಶಗಳ ಮೇಲೆ ದಾಳಿ ಮುಂದುವರಿಸಿ ಯುದ್ಧೋತ್ಸಾಹವನ್ನ ತೋರಿಸ್ತಾ ಇದೆ. ಗಳಿಗೆಗೊಂದು ಮಾತಾಡೋ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ವೇನೋ ಅನ್ನಿಸುವಂತೆ ವರ್ತಿಸ್ತಾ ಇದ್ದಾರೆ. ಇವರ ಹೊಡಿಬಡಿ ಕಾಳಗದಲ್ಲಿ ಇದಕ್ಕೆ ಸಂಬಂಧಪಡದ ಭಾರತ ಹಾಗೂ ಇನ್ನಿತರೆ ದೇಶಗಳು ಸಂಕಷ್ಟವನ್ನ ಅನುಭವಿಸ್ತಾ ಇವೆ. ಆದ್ರೆ ಈ ಪರಿಸ್ಥಿತಿಯನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿರೋ ಭಾರತ ಸರ್ಕಾರ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಸಮಸ್ಯೆ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇಂಥ ಹೊತ್ತಲ್ಲಿ ಜೊತೆ ನಿಂತು ಭಾರತೀಯರಿಗಾಗಿ ಶ್ರಮಿಸೋ ಕೆಲಸವಂತೂ ಮಾಡೋದಿಲ್ಲ. ಆದ್ರೆ ಕೊನೆ ಪಕ್ಷ ಸೈಲೆಂಟ್ ಆಗಿ ಆದ್ರೂ ಇರ್ಬೋದು. ಅದನ್ನ ಬಿಟ್ಟು ಜನರನ್ನ ಹೆದರಿಸೋ ಕೆಲಸಗಳು ಸತತವಾಗಿ ನಡೀತಾ ಇದೆ. ಈಗ ಭಾರತದಲ್ಲಿ ಮತ್ತೆ ಲಾಕ್ಡೌನ್ ಆಗಲಿದೆ ಅನ್ನೋ ಸುದ್ದಿ ಹರಿಬಿಟ್ಟು ಜನರನ್ನ ಹೆದರಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವಾಗಲೂ ಆಧಾರವಿಲ್ಲದ ಅಥವಾ ವಿವಾದಾತ್ಮಕ ಹೇಳಿಕೆ ಮೂಲಕವೇ ಸುದ್ದಿಯಾಗುವ ಸಂಜಯ್ ರಾವತ್ ಈಗ ಈ ಕುರಿತಂತೆ ಮಾತನಾಡಿ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಕ್ರಿಟಿಕಲ್ ಕಂಡೀಷನ್ ಇದೆ. ಸದ್ಯದ ಪರಿಸ್ಥಿತಿಯನ್ನ ನಿರ್ವಹಿಸೋದಕ್ಕೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ. ಪೆಟ್ರೋಲ್ ಹಾಗೂ ಡೀಸೆಲ್ ಸಮರ್ಪಕವಾಗಿ ಪೂರೈಸೋದು ಕಷ್ಟ ಆಗ್ತಾ ಇದೆ. ಅದರಿಂದ ಸರ್ಕಾರ ಲಾಕ್ಡೌನ್ ಮಾಡೋ ಬಗ್ಗೆ ಯೋಚಿಸ್ತಾ ಇದೆ. ಹೀಗೆ ಮಾಡೋದ್ರಿಂದ ಒಂದು 15ರಿಂದ 20 ದಿನಗಳಿಗೆ ಆಗುವಷ್ಟು ಪೆಟ್ರೋಲ್ ಉಳಿಸಬಹುದು ಅನ್ನೋ ಆಲೋಚನೆಯಲ್ಲಿ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಈವರೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ಲಿ ಅಥವಾ ಮೋದಿ ಕಡೆಯಿಂದ ಆಗ್ಲಿ ನಮ್ಮಲ್ಲಿ ಇಂಧನ ಕೊರತೆ ಆಗಿದೆ ಅನ್ನೋ ಮಾತು ಬಂದಿಲ್ಲ. ಜನರು ಪೆಟ್ರೋಲ್ ಉಳಿತಾಯ ಮಾಡೋದಕ್ಕೆ ಹೆಚ್ಚು ಬಳಕೆ ಮಾಡಬೇಡಿ ಅನ್ನೋದನ್ನ ಯಾರು ಕೂಡ ಹೇಳಿಲ್ಲ. ಆದ್ರೂ ಕೂಡ ಸಂಜಯ್ ರಾವತ್ ಮಾತ್ರ ತಲೆ ಮೇಲೆ ಹೊಡೆದಂತೆ ಹೇಳಿಕೆ ಕೊಡ್ತಾ ಇದ್ದಾರೆ. ಸರಿ, ಹಾಗಿದ್ರೆ ಓಪನ್ ಆಗಿ ಇಂಥ ಸ್ಟೇಟ್ಮೆಂಟ್ ನೀಡೋದಕ್ಕೆ ಕಾರಣವಾದ್ರೂ ಬೇಕಲ್ವಾ? ಇದರ ಮೂಲ ಯಾವುದು ಇರ್ಬೋದು ಅಂತ ನೋಡಿದ್ರೆ ಅದು ಇತ್ತೀಚೆಗೆ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಹೇಳಿದ್ದ ಒಂದು ಸ್ಟೇಟ್ಮೆಂಟ್. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಆದ್ರಿಂದ ದೇಶದ ಜನರು ಒಂದು ವಿಚಾರವನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಪರಿಸ್ಥಿತಿ ಯಾವಾಗ ಬೇಕಾದ್ರೂ ಹದಗೆಟ್ಟು ಹೋಗ್ಬೋದು. ಎಂತ ಸಿಚುವೇಶನ್ ಬಂದ್ರು ಫೇಸ್ ಮಾಡೋದಕ್ಕೆ ನಾವು ರೆಡಿಯಾಗಿ ಇರಬೇಕು. ಈ ಹಿಂದೆ ಕೋವಿಡ್ ಅಂತ ಸಂಕಷ್ಟದ ಸಮಯ ಬಂತು, ಆಗ ಎಲ್ಲರೂ ಧೈರ್ಯವಾಗಿ ಅದನ್ನ ಫೇಸ್ ಮಾಡಿದ್ರಲ್ವಾ? ಹಾಗೆ ಈಗ್ಲೂ ಕೂಡ ಏನೇ ಆದ್ರೂ ನಾವು ಫೇಸ್ ಮಾಡಬೇಕು. ಒಂದಂತೂ ಸ್ಪಷ್ಟ, ಸರ್ಕಾರ ಮಾತ್ರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಿರಂತರ ಪ್ರಯತ್ನಗಳನ್ನ ಮಾಡ್ತಾನೆ ಇದೆ. ಯಾರು ಹೆದರೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳಿದ್ರು. ಎಲ್ಲೂ ಕೂಡ ಲಾಕ್ಡೌನ್ ಅನ್ನೋ ಪದವನ್ನ ಬಳಕೆ ಮಾಡಿಯೇ ಇರಲಿಲ್ಲ. ಆದ್ರೆ ಕೋವಿಡ್ ಉದಾಹರಣೆ ಕೊಟ್ಟಿದ್ರಿಂದ ಮೋದಿ ಸರ್ಕಾರವೇ ಹಿಂಟು ಕೊಟ್ಟಿದೆ ಲಾಕ್ಡೌನ್ ಆಗ್ಬೋದು ಅನ್ನೋ ಸುದ್ದಿಯನ್ನ ಹರಿಬಿಡೋ ಕೆಲಸಗಳು ಆಗ್ತಾ ಇದೆ. ಇನ್ನು ಒಂದು ಕಡೆ ನೇರವಾಗಿ ಇದನ್ನ ಹೇಳೋ ಕೆಲಸ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಪರೋಕ್ಷವಾಗಿ ಜನರನ್ನ ಪ್ಯಾನಿಕ್ ಮಾಡೋ ಕೆಲಸಗಳು ಕೂಡ ಆಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರದ ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ ಇತ್ತೀಚಿನ ಭಾಷಣಗಳಲ್ಲಿ ಒಂದು ಸುದ್ದಿಯನ್ನ ಹರಿಬಿಟ್ಟಿದ್ರು. ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ LPG ಸಮಸ್ಯೆ ಉಂಟಾಗುತ್ತೆ. ಇದನ್ನ ಮೇಂಟೈನ್ ಮಾಡೋದಕ್ಕೆ ಆಗದೆ ಸರ್ಕಾರ ಈಗ ಗ್ಯಾಸ್ ಸಿಲಿಂಡರ್ ಸೈಜ್ ಅನ್ನ ಕಮ್ಮಿ ಮಾಡಿದೆ. ಇಷ್ಟು ದಿನಗಳ ಕಾಲ 14 kg ಗ್ಯಾಸ್ ಸಿಗ್ತಾ ಇತ್ತು. ಆದ್ರೆ ಈಗ ಅದನ್ನ 10 kgಗೆ ಇಳಿಸ್ಬಿಟ್ಟಿದ್ದಾರೆ. ಇನ್ನು ಮುಂದೆ ನಿಮಗೆ ಗ್ಯಾಸ್ ಸಿಲಿಂಡರ್ ನಲ್ಲಿ ಕಮ್ಮಿ ಕ್ವಾಂಟಿಟಿ ಇರುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಎಲ್ಲೂ ಭಾರತ ಸರ್ಕಾರ ಆಗಿರ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಆಗಿರ್ಲಿ ಗ್ಯಾಸ್ ಕ್ವಾಂಟಿಟಿಯನ್ನ ತಗ್ಗಿಸಿರೋ ವಿಚಾರದ ಬಗ್ಗೆ ಎಲ್ಲೂ ಹೇಳಿಲ್ಲ. ಆದ್ರೆ ಈ ರೀತಿ ಮಾತು ಜನರ ಕಿವಿಗೆ ಬಿದ್ರೆ ಅವರು ಪ್ಯಾನಿಕ್ ಆಗ್ತಾರೆ. ಅಂದಹಾಗೆ ಈ ಸಿಚುವೇಶನ್ ಬರ್ಬೋದು ಅಂತ ಜನರ ತಲೆಯಲ್ಲಿ ಕೂರಿಸೋದು ಬಹಳ ಸುಲಭ. ಯಾಕಂದ್ರೆ ಈಗಾಗಲೇ ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಬಂದಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟ್ 3 ಪಟ್ಟು ಹೆಚ್ಚಾಗಿದೆ. ಅಷ್ಟು ದುಡ್ಡು ನೀಡುವವರಿಗೂ ಬೇಕಾದಷ್ಟು ಪೆಟ್ರೋಲ್ ಸಿಗ್ತಾ ಇಲ್ಲ. ಅದರ ಪರಿಣಾಮ ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ ಮೇಲೂ ಬಿದ್ದಿದ್ದು ಕೆಲವೇ ಸ್ಟೇಡಿಯಂಗಳಲ್ಲಿ ಮಾತ್ರ ಪಂದ್ಯಗಳನ್ನ ಆಡಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಶಾಲೆಗಳಿಗೆ ರಜೆ ನೀಡಲಾಗಿದೆ. ಆಫೀಸ್ಗಳಿಗೆ ನಿಯಮಿತ ದಿನಗಳನ್ನ ಮಾತ್ರ ಕಡ್ಡಾಯ ಮಾಡಲಾಗಿದೆ. ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡ್ತಾ ಇದ್ದಾರೆ. ಶ್ರೀಲಂಕಾದಲ್ಲೂ ಇಂಥ ಪರಿಸ್ಥಿತಿ ಇದೆ. ನೇಪಾಳದಲ್ಲೂ ಅತಂತ್ರ ಆಗಿದೆ.
ಹೀಗಿರುವಾಗ 140 ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ಎಫೆಕ್ಟ್ ಆಗದೆ ಇರುತ್ತಾ? ಖಂಡಿತ ಆಗ್ಬೋದು ಅನ್ನೋ ಸಹಜ ಪರಿಕಲ್ಪನೆ ಜನರಲ್ಲಿ ಬಂದೇ ಬರುತ್ತೆ. ಆದ್ರೆ ಅದು ಕನ್ಫರ್ಮ್ ಆಗೋ ಮುನ್ನವೇ ಈ ರೀತಿ ಹೇಳಿಕೆಗಳನ್ನ ನೀಡಿ ಜನರ ದಿಕ್ಕು ತಪ್ಪಿಸೋ ಕೆಲಸಗಳಾಗ್ತಾ ಇದೆ. ಆದ್ರೆ ಈ ನೆಗೆಟಿವ್ ಸುದ್ದಿಗಳನ್ನ ಕೌಂಟರ್ ಮಾಡೋ ಕೆಲಸ ಕೂಡ ಆಗ್ತಾ ಇದ್ದು, ಈಗ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಜನರಿಗೆ ಕ್ಲಾರಿಟಿ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿರೋ ಅವರು, ಜಾಗತಿಕ ಪರಿಸ್ಥಿತಿ ಅಸ್ಥಿರವಾಗಿದ್ದು ಇಂಧನ ಪೂರೈಕೆ ಸರಪಳಿಗಳು ಮತ್ತು ಅಗತ್ಯ ವಸ್ತುಗಳಾದ್ಯಂತದ ಬೆಳವಣಿಗೆಗಳನ್ನ ನಾವು ನೈಜ ಸಮಯದಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ನಾಗರಿಕರಿಗೆ ಇಂಧನ ಹಾಗೂ ಇಂಧನೇತರ ನಿರ್ಣಾಯಕ ಸರಬರಾಜುಗಳ ನಿರಂತರ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳುವ ಸಲುವಾಗಿ ಎಲ್ಲಾ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಉದಯೋನ್ಮುಖ ಸವಾಲುಗಳನ್ನು ನಿಭಾಯಿಸಲು ನಾವು ಸಂಪೂರ್ಣವಾಗಿ ಸಿದ್ಧರಿದ್ದೇವೆ. ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತ ನಿರಂತರವಾಗಿ ಸ್ಥಿತಿಸ್ಥಾಪಕತ್ವವನ್ನ ಪ್ರದರ್ಶಿಸಿದೆ ಮತ್ತು ನಾವು ಸಕಾಲಿಕ, ಪೂರ್ವಭಾವಿ ಮತ್ತು ಸಂಘಟಿತ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಯಾರು ಅನಾವಶ್ಯಕವಾಗಿ ಹೆದರೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಮುಂದುವರೆದು ಲಾಕ್ಡೌನ್ ವದಂತಿಗಳನ್ನ ನೇರವಾಗಿ ತಳ್ಳಿ ಹಾಕಿದ್ದಾರೆ. ಭಾರತದಲ್ಲಿ ಲಾಕ್ಡೌನ್ ಬಗ್ಗೆ ಇರೋ ವದಂತಿಗಳು ಸಂಪೂರ್ಣ ಸುಳ್ಳು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅಂತ ಯಾವುದೇ ಪ್ರಸ್ತಾಪ ಕೂಡ ಭಾರತ ಸರ್ಕಾರದ ಕಡೆಯಲ್ಲಿ ಇಲ್ಲ. ಅಂತ ಸಮಯದಲ್ಲಿ ನಾವು ಶಾಂತರಾಗಿರೋದು, ಜವಾಬ್ದಾರಿಯುತರಾಗಿರೋದು ಮತ್ತು ಒಗ್ಗಟ್ಟಲ್ಲಿ ಇರೋದು ಮುಖ್ಯ. ಇಂಥ ಪರಿಸ್ಥಿತಿಯಲ್ಲಿ ವದಂತಿಗಳನ್ನ ಹರಡುವ ಮತ್ತು ಭೀತಿಯನ್ನ ಸೃಷ್ಟಿಸುವ ಪ್ರಯತ್ನಗಳು ಬೇಜವಾಬ್ದಾರಿ ಮತ್ತು ಹಾನಿಕಾರಕ ಅಂತ ಹೇಳಿದ್ದಾರೆ. ಅಲ್ಲಿಗೆ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ಹಾಗೆ ಸೂಕ್ತ ವ್ಯಕ್ತಿಯಿಂದಲೇ ಉತ್ತರ ಸಿಕ್ಕಂತಾಗಿದೆ. ಆದ್ರೆ ಈ ಸ್ಪಷ್ಟನೆಗಳಿಂದ ರೂಮರ್ಗಳು ನಿಲ್ಲುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಳೆದ ವಾರವೂ ಇಂಥ ಸುದ್ದಿಗಳು ಮುನ್ನೆಲೆಗೆ ಬಂದಿದ್ದಾಗ ಅದೆಲ್ಲ ಸುಳ್ಳು ಅಂತ ಸರ್ಕಾರ ಸ್ಪಷ್ಟಪಡಿಸಿತ್ತು. ಆರ್ಥಿಕತೆ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋ ಸುದ್ದಿಯನ್ನು ತಳ್ಳಿ ಹಾಕಿ ದೇಶ ಸದೃಢವಾಗಿದೆ ಅನ್ನೋದನ್ನ ಹೇಳಿದ್ರು. ಅದಾದ ಬಳಿಕವೂ ಇಂಥ ರೂಮರ್ಗಳು ಬರ್ತಾ ಇದೆ ಅಂದ್ರೆ ಸದ್ಯಕ್ಕೆ ಇದನ್ನೇ ದೊಡ್ಡ ಅಸ್ತ್ರ ಮಾಡ್ಕೊಳ್ಳೋ ಎಲ್ಲಾ ಲಕ್ಷಣಗಳು ಇವೆ ಅನ್ನೋ ಚರ್ಚೆ ನಡೀತಾ ಇದೆ. ಅಂದಹಾಗೆ ಇಂಥ ರಾಜಕೀಯ ಪ್ರೇರಿತ ಸುಳ್ಳುಗಳನ್ನ ಹೆಚ್ಚಿನವರು ನಂಬೋದಿಲ್ಲ. ಈಗ ಸತ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳ ಸುಲಭ. ಆದ್ರಿಂದ ಇಂಥದ್ದೆಲ್ಲ ವರ್ಕ್ ಆಗೋದಿಲ್ಲ ಅನ್ನೋದನ್ನ ಊಹಿಸಬಹುದು. ಆದ್ರೆ ಇದರ ಸಮಸ್ಯೆ ಬೇರೆ ರೀತಿಯಲ್ಲೇ ಇದೆ ಅನ್ನೋದು ಗಮನಿಸಬೇಕಾದ ವಿಚಾರ. ಲಾಕ್ಡೌನ್ ಬರುತ್ತೆ ಅನ್ನೋ ವಿಚಾರ ಕಿವಿಗೆ ಬಿತ್ತು ಅಂದ್ರೆ ಜನರು ಅದು ಸತ್ಯ ಅನ್ನೋ ಸುಳ್ಳು ಅಂತ ತಿಳಿದುಕೊಳ್ಳೋದಕ್ಕೂ ಮುನ್ನ ಅಲರ್ಟ್ ಆಗೋದಕ್ಕೆ ಯೋಚಿಸ್ತಾರೆ. ಪೆಟ್ರೋಲ್, ಡೀಸೆಲ್, ಅಕ್ಕಿ, ಗ್ಯಾಸ್ ಹೀಗೆ ಎಲ್ಲಾ ಅಗತ್ಯ ವಸ್ತುಗಳನ್ನ ಹೆಚ್ಚುವರಿಯಾಗಿ ಸ್ಟಾಕ್ ಮಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅದು ಸಪ್ಲೈ ಚೈನ್ ಮೇಲೆ ಎಫೆಕ್ಟ್ ಆಗಿ ಸ್ಟಾಕ್ ಖಾಲಿ ಆಗುತ್ತೆ. ಆಗ ಯಾರು ರೂಮರ್ಗಳಿಗೆ ಕಿವಿ ಕೊಡದೆ ತಮ್ಮ ಪಾಡಿಗೆ ತಾವಿರ್ತಾರೋ ಅವರಿಗೂ ಕೂಡ ದೇಶದಲ್ಲಿ ಅಭಾವ ಇದೆಯೇನೋ ಅನ್ನೋ ಭಾವನೆ ಬಂದು ಬಿಡುತ್ತೆ. ಇಂಥ ಕೃತಕ ಅಭಾವಗಳಿಗೆ ಈ ರೂಮರ್ಗಳು ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಅದರಿಂದ ಇದನ್ನ ಕಂಟ್ರೋಲ್ ಮಾಡೋದು ಬಹಳ ಅಗತ್ಯದ ಕೆಲಸವಾಗಿದೆ. ಒಟ್ನಲ್ಲಿ ಯುದ್ಧ ಮುಗಿಯೋ ತನಕ ರೂಮರ್ಗಳು, ಸಮಸ್ಯೆಗಳು, ಸವಾಲುಗಳು ಇದೆಲ್ಲವೂ ಇದ್ದೇ ಇರುತ್ತೆ ಅನ್ನೋದು ವಾಸ್ತವ. ಸಣ್ಣ ಮಟ್ಟದಲ್ಲಿ ನೆಗೆಟಿವ್ ಎಫೆಕ್ಟ್ಗಳು ನಮ್ಮ ಅನುಭವಕ್ಕೂ ಕೂಡ ಬರ್ತಾ ಇದೆ. ಆದ್ರೆ ನಮ್ಮಲ್ಲಿ ಇರೋ ಜನಸಂಖ್ಯೆ ಹಾಗೂ ವಿಚಿತ್ರ ಮನಸ್ಥಿತಿ ಇರೋ ಜನರ ಜೊತೆಗೆ ಈ ಮಟ್ಟಕ್ಕೆ ಸುಸ್ಥಿತಿ ಇರೋದು ದೊಡ್ಡ ಮಾತೆ ಅನ್ನೋ ಅಭಿಪ್ರಾಯ ಕೂಡ ಜನರಲ್ಲಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.